ಸುಂದ್ರಿ ಮತ್ತೆ ನೀನು ಯಾರ ಜೊತೆನೇ ಜಗಳ ತೆಗ್ದೆ ಅಂತಲ್ಲ, ಹಂಗೆ ಇರ್ತಾವಳವು. ಊರಾಗ ಮಂದಿ ಮುಂಜಾನೆ ಎದ್ದಗನೆ ದೇವ್ರು ನೆನೆಸ್ತಾರಲ್ಲ, ನೆಕ್ಸ್ಟ್ ನಿನ್ನೆ ನೆನೆಸ್ತಾರ ನೋಡಿ ಸುಂದ್ರಿ, ಆಯ್ತಾ? ಅಲ್ಲ ಸುಂದ್ರಿ, ನೀನು ಯಾರ ಜೊತೆ ಜಗಳ ತೆಗ್ದಾಳ, ಇವತ್ತು ಯಾರ ಜೊತೆ ತೆಗಿತಾಳ ಅಂತೇಳಿ ತಿಳ್ಕೊಳ್ಳೋ ಸಂಬಂಧರ ನೀನು ನೆನೆಸ್ಕೋತಾರ ನೋಡು. ಅಲ್ಲ ಸುಂದ್ರಿ, ನೀ ಎಲ್ಲ ಜೊತೆ ಯಾಕೆ ಅಷ್ಟು ಜಗಳ ತೆಗಿತಿದ್ದಿ? ನಾ ಎಲ್ಲಿ ಜಗಳ ತೆಗಿತೀನಿ? ನನಗೇನು ಕೆಲಸ ಇಲ್ಲನ? ಇಲ್ಲ ನೀ ತೆಗಿಯಂಗಿಲ್ಲ. ಅವ್ರು ನಿನ್ನ ಜೊತೆ ಯಾಕೆ ಜಗಳ ತೆಗಿತಾರ ಸುಂದ್ರಿ? ಯಾಕಂದ್ರೆ ಅವ್ರಿಗೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಇಷ್ಟ, ಹೆಂಗಾರ ಮಾಡಿ ಮಾತಾಡ್ಬೇಕಲ್ಲ, ಅದಕ್ಕೆ ನನ್ನ ಜೊತೆ ಜಗಳ ತೆಗಿತಾರ. ಹೌದೌದು, ಸುಂದ್ರಕ್ಕ ಯಾರ ಜೊತೆನೂ ಜಗಳ ತೆಗಿಯಂಗಿಲ್ಲ. ಅವರೇ ಬಂದು ಮನೆ ತನ್ನ ಬಂದು ಸುಂದ್ರಕ್ಕನ ಜೊತೆ ಜಗಳ ತೆಗಿತಾರ. ಶೀನಣ್ಣ, ನೀ ಏನೇನಾರ ಮಾತಾಡ್ಬೇಡ. ನಾ ಹಂಗಂದೇನ ಅವ್ರ ಮನೆ ತನ ಬಂದು ಜಗಳ ತೆಗಿತಾರಂತ. ಅಲ್ಲವ, ಅವ್ರಿಗೆ ನಿನ್ನ ಮಾತಾಡ್ಸೋಕೆ ಇಷ್ಟ, ಅದಕ್ಕೆ ಮಾತಾಡ್ಸ್ತಾರೆ ಅಂದಿಲ್ಲ. ಮತ್ತೆ ಅದೇ ಹೇಳಿದೆ ನಾನು, ಅವ್ರಿಗೆ ಯಾರು ಊರಾಗ ಮಂದಿನೇ ಸಿಗಂಗಿಲ್ಲ, ನೀವು ಒಬ್ಬಕ್ಕೆ ಸಿಗ್ತೀನಿ ನೋಡು, ಅದಕ್ಕೆ ನಿನಗೆ ಬಂದು ಮಾತಾಡಿಸ್ತಾರ ಅವ್ರು. ಹೌದಿಲ್ಲ? ಹಲ್ ಕಿಸಿಬೇಡವ ಸುಮ್ಮವ ನೀನು. ಸುಂದ್ರಿ, ಸುಂದ್ರಿ, ನಮ್ಮ ಮನೆ ವಿಷಯ ಹೋಗಿ ಊರ್ ಮಂದಿ ತುಂಬ ಯಾಕೆ ಹೇಳಿ ನೀನು? ನಾ ಯಾಕೆ ಹೇಳಿಲ್ವಾ? ನಿಮ್ಮ ಮನೆ ವಿಷಯ ಏನು ಹೇಳಿಲ್ಲ ನಾನು. ಹೇಳಿಲ್ಲ? ಯಾರು ಕೇಳಿದ್ರು ಸುಂದ್ರಿ ಹೇಳಿದ್ಲು ಅಂತಾರೆ. ನಾವು ಅತಿ ಸೊಸಿ ಜಗಾಡಿದ್ದು ಊರ್ ಮಂದಿ ತುಂಬ ಎದಕ್ಕೆ ಹೇಳ್ಕೊತೀರಿ? ಹೇಳ್ತೀನಿ, ನಿನಗೆ ಎದಕ್ಕೆ ಬೇಕು? ನಾ ಏನು ಹೇಳಿಲ್ಲ. ಮೊದಲ ಸುದ್ದಿ ಆಗಿತ್ತು, ಆ ಸುದ್ದಿನ ಊರು ತುಂಬ ಹೇಳಿನಷ್ಟೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಹೌದು, ಸುಂದ್ರಕ್ಕ ಚಾಡ ಹೇಳಂಗಿಲ್ಲ, ಸುದ್ದಿ ಆಗಿದ್ದನ್ನ ಸುದ್ದಿ ಮಾಡ್ತಾಳ ಅಷ್ಟೇ. ಶಿನಣ್ಣ, ನೀ ನಡು ಬರಬೇಡ, ನೀ ಸುಮ್ ಕೊಡು. ಅಲ್ಲ ಸುಂದ್ರಿ, ಒಂದಿಷ್ಟು ದಿನ ಎಲ್ಲ ಬಿಟ್ಟು ಎಷ್ಟು ಚಂದಾಗಿದ್ದಿ. ಯಾಕಂಟೆಕ್ ಹೋಗ್ಲಾರ್ದ ನಿನ್ ಕೆಲಸ ಆಯ್ತು ನೀ ಆಯ್ತು ಅಂತಿರ್ತಿದ್ದಿ, ಮತ್ತೆ ಶುರು ಹಚ್ಕೊಂಡಿ ನೋಡುವ. ಮೊದಲಿನಂಗ ಏನ ಬುದ್ಧಿಗಿಡಿದಿ ಏನೇನ? ಮತ್ತು ಅವಾಗ ಪಂಚಾಯತಿ ಮೆಂಬರ್ ಇದ್ಲು, ಕೈ ತುಂಬ ಕೆಲಸ ಇತ್ತು, ಹಂಗಾಗಿ 2 ಗಂಟೆಗೂ ಹೋಗ್ತಿದ್ದಿಲ್ಲ. ಈಗ ಖಾಲಿ ಇದ್ದಾಳ, ಆಕಿಂದ ಅವಧಿ ಮುಗಿದದ, ಮತ್ತೆ ಏನು ಮಾಡ್ಬೇಕು? ಈ ಕೆಲಸ ಮಾಡ್ಬೇಕ ಇಲ್ಲ? ಶಿನಪ್ಪ ಅಂತ ಕುಡಿದು ಬಂತಂದ್ರೆ ಅಡ್ಡಾಡಿ ಬರ್ತದ ಬರೀ. ತನಗೆ ಎದಕ್ ಬೇಕಾನೆ ಹೆಂಗಸರ್ನಾಗ? ಕೆಲಸ ಇಲ್ಲಾಂದ್ರೆ ಏನೈತೆ ಶಿನಪ್ಪ? ಮನಿ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಎಲ್ಲರ ಕೆಲ್ಸಕ್ಕಾರ ಹೋಗ್ಬೇಕು. ಹಿಂಗ ಹೇಳ್ಕೊತ್ರಿ ಹೇಳಿದ್ರೆ ಎದಕ್ ಬಂತು? ಆಕೆ ಗಂಡಗೆ ಹೇಳ್ತೀನಿ ಅಂದ್ರೆ ಗುಂಡಪ್ಪಗನೆ. ಈಗ ಲಾಸ್ಟ್ ಚಾನ್ಸ್ ಮುಗಿದದ, ನೀ ಏನಾರ ಹೋಗಿ ಗುಂಡಣ್ಣನ ಮುಂದೆ ಹೇಳಿದ್ರೆ ಗ್ಯಾರಂಟಿ ಜಾಗ ಖಾಲಿ ಮಾಡಿಸ್ತ ಇಡಂಗೆ ಇಲ್ಲಿ ಊರಾಗ. ಅಷ್ಟಂದ್ರ ಏನು ಬುದ್ಧಿ ಅದ ಇದಕ್ಕ? ಬುದ್ಧಿಗೇಡಿಗೆ ಒಯ್ದ ಕಡೆ ಏನು ಹೇಳಿದ್ರ ಏನದ? ಶೈಲವ, ನೀ ಏನ್ರ ಬಾಯಿಗೆ ಬಂದಿದ್ದ ಬಕಸಾಕ್ ಹೋಗ್ಬೇಡೇನು? ನಾ ಯಾಕೆ ಕೂರ್ಸು ಸುದ್ದಿ ಮಾಡ್ಲಿ? ಹಂಗಿತ್ತ ನೀವು ಅತಿ ಸೊಸಿ ಎದಕ್ ಜಗಾಡ್ಬೇಕವು? ದಿನ ಹೊತ್ತೊಂಟ್ರೆ ಜಗಳ ತೆಗಿತಾವ, ಗೊತ್ತಾಗ್ಲಾರ್ದಿರ್ತದ ಆಜು ಬಜಾರಿಗೆ. ಅವ್ರು ಹೇಳಿದ್ರು ನನ್ನ ಮುಂದೆ, ನಾ ಹೋಗಿ ನಬ್ಬರ ಮುಂದೆ ಹೇಳಿನಿ ಅಷ್ಟೇ. ನೀ ಜಗಾಡ್ಲಿಲ್ಲ ಅಂದ್ರೆ ಸುದ್ದಿ ಆಕಾತಿತ್ತು ಊರ್ ತುಂಬ. ಜಗಾಡದಲ್ಲೇ ಆಗ್ಯದ, ಹಾಗಾಗಿ ಶಾಣಕ್ಕಿದ್ದೀರಿ. ನಾನು ಮುಂದೆ ಕಿನ್ನೂರಿ ಬಾರಿಸಿ ಶಂಭುಲಿಂಗನ ಗುಡಿ ಎಲ್ಲಿ ಅದಂದಿತ್ತಂತ ಅಂಥದ್ದು. ಇದ್ರ ಮುಂದೆ ಏನು ಹೇಳಿದ್ರು ವೇಸ್ಟಿನಿ. ಕೇಳಿ ಬುದ್ಧಿ ಹೇಳಿದ್ರೆ ಆಯ್ತಂತೆ ಬನ್ನೆಲ್ಲ ನನ್ನ ತಪ್ಪದು. ಸುಂದ್ರಿ, ಏನಾಯ್ತು ಗಲಾಟಿ? ಯಾಕ ಆಕಿ ಶೈಲ ಎಷ್ಟು ಬೇಕೋತ ಹೋದ್ಲಲ್ಲ? ಹಂಗೇರಿ ಮಾಮಿ, ಸಂಬಾಯ್ತರ ಕಾಣನ ಹಿಂಗೆ ಮಾಡ್ತಾರೆ. ನಾ ಏನು ಮಾಡಿಲ್ರಿ, ಸುಮ್ಮನೆ ಅಪವಾದ ಕೊಡ್ಲಿಕ್ಕೆ ಬಂದಾಡ್ರಿ ನನಗೆ. ಅವ್ರೇನೋ ಅಕ್ಕಿ ಸುದ್ದಿ ಜಗಾಡಿದ್ರಂತ ನಾ ಊರು ತುಂಬ ಸುದ್ದಿ ಮಾಡಿದ್ನಿ ಅಂತ ಮತ್ತೆ ಶುರು ಹಚ್ಕೊಂಡೇನು ಸುಂದ್ರಿ? ಎಷ್ಟು ಸಲ ಹೇಳಿ ನಿನಗೆ? ಎದಕ್ಕೆ ಬೇಕು ಹೇಳಿ ನಿನಗೆ? ಅವ್ರು ಜಗಾಡಿದ್ರೆ ಅವ್ರ ಮನೆ ಜಗಾಡಿರ್ತಾರ, ನೀ ಎದಕ್ಕೆ ಹೇಳಕ್ ಹೋಗಿದ್ದಿ? ಹಸೇ ಇವ ಎಲ್ಲರೂ ಮಾತಾಡ್ಲಿಕ್ಕತ್ತಾರ ಕರೆಗೂ ಅಂದಂಗ. ಐರಿ ಮಾಮಿ, ನೀವು ಅವ್ರ ಕಡೆಯಾಗೇನೆ ಮಾತಾಡ್ತೀರೇನ್ರಿ? ಸುಂದರಕ್ಕ ಮಾಮಿ ಯಾರ ಕಡೆನೂ ಆಗಂಗಿಲ್ಲ, ಅವ್ರ ನ್ಯಾಯದ ಪರವಾಗಿರ್ತಾರೆ. ಗೊತ್ತದಳಪ್ಪ ಶಿನಪ್ಪ, ನೀ ಏನು ಆಟ ಬರಬೇಡ ಆಯ್ತಾ? ಶಾಣೆ ಇದ್ದೀರಿ, ಬಿಟ್ಬಿಡ್ರಿ ಇಲ್ಲಿಗೆ. ಈಗ ಅದನ್ನ ಮುಂದುವರ್ಸಕ್ಕೆ ಹೋಗ್ಬೇಡ, ಯಾರ ಮುಂದೆ ಹೇಳಿಕ್ಕೂ ಹೋಗ್ಬೇಡ. ಇನ್ನು ಮುಂದೆ ನಡ್ರಿ, ಇಲ್ಲಿ ಗಣೇಶ ಚೌತಿದ ಏನೋ ಮೀಟಿಂಗ್ ಮಾಡ್ಲಿಕತ್ತಾರಂತ. ಈ ಸಲ ಯಾರು ಉಸ್ತುವಾರಿ ವಹಿಸ್ಕೋತಾರ ಏನು ಅಂತ ಕೇಳೋದು ನಡೆದ. ಸಾಲೆ ಮುಂದೆ ಎಲ್ಲರೂ ಕೂಡ್ಯಾರ, ಬರ್ರಿ ಹೋಗೋಣಲ್ಲೇ. ನಾವು ಇವತ್ತೆಲ್ಲರೂ ಇಲ್ಲಿ ಎದಕ್ಕೆ ಸೇರಿವಿ ಅಂತ ನಿಮಗೆಲ್ಲರಿಗೂ ಗೊತ್ತಿದ್ದದ. ಈ ಸಲ ಗಣೇಶನ್ ಕೂಡಿಸೋದು ಯಾರು ಉಸ್ತುವಾರಿ ವಹಿಸ್ಕೋತೀರಿ, ಹಬ್ಬದ್ದೆಲ್ಲ ತಯಾರಿದು. ಹೋದ ಸಲ ಅಂತರೂ ಸುಂದ್ರಿ ವಹಿಸ್ಕೊಂಡಿದ್ವಿ, ಈ ಸಲ ಯಾರಿಗೆ ಕೊಡಮು ನೀವು ಡಿಸೈಡ್ ಮಾಡಿ ಹೇಳ್ರಿ. ಈ ಸಲನೂ ನಾನೇ ವಹಿಸ್ಕೋತೀನಿ ಹೇಳ್ರಿ, ನಾನೇ ಎಲ್ಲ ಮಾಡ್ತೀನಿ. ಇಲ್ರಿ ಮಾಮರ, ಈ ಸಲ ಒಂದು ಸ್ವಲ್ಪ ಬೇರೆದವ್ರಿಗೆ ಕೊಡಂಗ್ರಿ, ಚೇಂಜ್ ಇರಲಿ ಆಯ್ತಾ? ನಾ ತಗೊಂಡ್ರೆ ಏನಾಗ್ತದಪ್ಪ? ಹೋದ ಸಲ ಗಣಪತಿ ಮುಂದಿನ ಅಲಂಕಾರಕ್ಕಿಂತ ಸುಂದ್ರಿ ಅಕ್ಕರ ಮನೆನೇ ಅಲಂಕಾರ ಭಾರಿ ಮಸ್ತ್ ಆಗಿತ್ತು, ಹೌದಲ್ಗೊಂಡೆ? ಶೀನಪ್ಪಗೆ ಏನು ಮಾಡಲಿ, ಒಂದೊಂದು ಶತ್ರು ಹೋಗಿ ನೋಡು. ಹೌದ್ರಿ ಶಿನ್ನು ಕಾಕ? ಯಾಕಂತ ಯಾಕ್ರಿ, ಈ ಸಲ ಹೆಣ್ಮಕ್ಳ ಕೈಯಾಗ ಬೇಡ. ಈ ಹುಡುಗರ ಓಡಾಡಿ ಮಾಡ್ತಾವ, ಹುಡುಗರ ಕೈಯಾಗ ಕೊಟ್ಬಿಡು. ಗುಂಡೆ, ನೀವು ನಿಮ್ಮ ಫ್ರೆಂಡ್ಸ್ ಮಾಡ್ತೀರೇನಪ್ಪ? ಮಾಡ್ತೀವ್ರಿ ಅಂಕಲ್. ಎಷ್ಟು ದಿಮಾಕ್ ಮಾಡ್ತಾ ನೋಡು. ಇಲ್ಲಿ ಒಂದಿಷ್ಟು ಹೂ ಒಯ್ದು ಬಾಗಿಲಿಗೆ ಹಾಕಿನಿ, ಇಷ್ಟು ಹೊಟ್ಟೆ ಉರಿಲಿಗತ್ತದ ಎಲ್ಲರಿಗೆ. ಆಯ್ತಾಳಂದ್ರಿ, ಈ ಸಲ ಹುಡುಗರು ಒಪ್ಕೋತಾವ. ಆಯ್ತು, ಏನೇನು ಮಾಡೋದು, ಏನು ಕಾರ್ಯಕ್ರಮ ಅಂತೇಳಿ ಇನ್ನೊಂದ್ಸಲ ಮೀಟಿಂಗ್ ಮಾಡಮಂತ. ಈ ಕಡೆ ಯಾಕೆ ಬಂದು ಸುಂದ್ರಿ ಅಂಗಡಿ ಕಡೆ? ಹಬ್ಬದ ಸಂತಿ ಚೀಟಿ ಕೊಟ್ಟಿನವ, ಅದಕ್ಕೆ ಕಟ್ಟಿಟ್ಟನೇ ಕೇಳ್ತೀನಿ. ನೋಡ್ದೆ ಸುಮ್ಮ ಎಷ್ಟು ದಿಮಾಕ್ ಮಾಡ್ತಾರ. ಅಧಿಕಾರ ಇದ್ದಾಗನೇ ಬೇರೆ ನೋಡ್ಕೋತಾರ, ಕೈಯಾಗ ಅಧಿಕಾರ ಇಲ್ಲ ಅಂದ್ರೆ ಮಂದಿ ನೋಡೋದು ರೀತಿನೇ ಬೇರೆ ಆಗ್ಬಿಡ್ತದ ನೋಡ ನೀನು. ಅವಾಗಷ್ಟು ನಾನೇ ಮುಂದೆ ಮಾಡ್ತಿದ್ರೆ ಎಲ್ಲದಕ್ಕೂ. ಈಗ ಸಣ್ಣ ಊರು ಸಹಿತ ಮಾತಾಡಂಗಾಯ್ತು ನೋಡು. ಮತ್ತು ದೇವ್ರಿಗಂತ ತಂದು ಹೂವು ನಮನಿಗೆ ಹಾಕೊಂಡ್ರೆ ಯಾರು ಕೊಡ್ತಾರೆ ಅಧಿಕಾರ? ಏನಿಲ್ಲ, ಹಂಗೆ ಅದ ಬಾ ಸುಂದ್ರಿ, ಅಧಿಕಾರ ಇದ್ರೇ ಎಲ್ಲ ನೋಡು. ಆದ್ರೆ ಒಂದು ಸ್ವಲ್ಪ ಜಗಳ ತೆಗೆದು ಅದು ಕಡಿಮೆ ಮಾಡಿ ಸುಂದ್ರಿ. ಇನ್ನು ಆಯ್ತಲ್ಲ, ನಾನಾಗೆ ತೆಗಿಯಂಗಿಲ್ಲ ಸುಮ್ಮ ಜಗಳನ. ನನ್ನ ತಂಟೆಗೆ ಯಾರ ಬಂದು ನಾ ಮಾತ್ರ ಸುಮ್ಮನೆ ಇರೋ ಮಾತೇ ಇಲ್ಲ ಅಂತಿಕೊಂಡು. ಅಲ್ಲ, ಯಾರ ಕಷ್ಟ ಅಂದ್ರೆ ಎಷ್ಟು ಹೆಲ್ಪಿಂಗ್ ನೇಚರ್ ಅದು ನಿನಗೆ, ಎಷ್ಟು ಸಹಾಯ ಮಾಡ್ತಿ. ಯಾರಿಗಾರ ಒಂದು ಸ್ವಲ್ಪ ಕಷ್ಟ ಅಂದ್ರೆ ಹೋಗಿ ಎಲ್ಲದಕ್ಕೂ ಹಾಸಿರಾತ್ರಿ. ಮತ್ತು ನೀ ಚಾಡ ಹೇಳೋದು ಜಗಳ ತೆಗೆದು ಇದಕ್ಕೆ ಬಿಡಂಗಿಲ್ಲ ನಿನಗೆ ಕೊಡಿ. ಸಹಾಯ ಮಾಡೋದು ನನ್ನ ಗುಣ, ಜಗಳ ಮಾಡೋದು ನನ್ನ ಸ್ವಭಾವ.
ನೀನು ಚೇಂಜ್ ಆಗಲ್ಲ. ಆದ್ರೆ ಜಗಳ ಮಾಡಿದಾಗ ಯಾವಾಗಲೂ ನೀನೇ ಗೆಲ್ತಿಯಲ್ಲ ಸುಂದ್ರಿ, ಅದು ಹೆಂಗ? ಅದು ಒಂದು ನನ್ನ ಕಲೆ, ಭಾರಿ ಅದ ಬಿಡು ಕಲೆ. ಅದು ಎಲ್ಲರಿಗೆ ಬರಂಗಿಲ್ಲ ಸುಮ, ನಮ್ಮಂತರಿಗೆ ಮಾತ್ರ ಇರ್ತದೆ. ಆಯ್ತಾಯ್ತು ನೋಡುವ, ಕೇಳ ಕಟ್ಯಾರನ ಸಂತಿ ಬಡನೆ ಹೋಗ್ಬೇಕು, ನನ್ನ ಕೆಲಸದ ಮನ್ಯಾಗ.